ಅದೇ ನಮಸ್ಕಾರ, ಇಲ್ಲಿ ಬನ್ನಿ, ಇನ್ನೊಂದು ಹೊಸ ಜಾಗಿಲಿದ್ದೇನು ಹೇಳಿದೆ. ಎನ್ನ ಆಪಿನಪ್ಪು ಎಂಗಳ ಮನೆ ಡಾಕ್ಟರ್ ಅಪ್ಪು ಪ್ರಕಾಶ್ ಡಾಕ್ಟರ್ ಹೇಳಿದೆ. ಎನ್ನ ಅತ್ತೆ ಮಾಮಲ ಕಾಯಿ ಇಲ್ಲಿಗೆ ಬತ್ತು. ಇದೆರಡೇದೊಂದರಿ ಬೈಕಿಂದ ಒಂದು ನಾಯಿ ಅಡ್ಡ ಒಂದು ಬೈಕಿಂದ ಒಂದರಿ ಬಿದ್ದೆ. ನಮ್ಮ ಕಡಪು ರವಿಯನ್ನ ಕಾನ ರವಿಯನ್ನು ಅದರ ಕಾಲಿನ ಸರಿ ಮಾಡಿದ್ದರು. ಬೇನೊಳ್ಳೆ ಎಂಬಗ ಒಂದು ಎಚ್ಚರಿಕೆ ಕೂಡ ಎಚ್ಚರದೆ ಯಾಕಂದ್ರೆ ಕಾಸರಗೋಡಿಗೆ ಹೊಡಿತು. ಅಲ್ಲಿ ಅವರ ಟಿಕೆಟ್ ತಕೊಂಡು ನಿಂದಿಕ್ಕಿ ಕಾದು ಹುಡುಕಿ ಮತ್ತೆ ಬರೀತು. ನಮ್ಮ ಆಸುಪಾಸಿನ ವಿಲೇಜ್ ಏರಿಯಲ್ಲಿದ್ದು ಅಂದಿದೆ ಇವರ ನೆನಪ. ಸಡನ್ ಕಾನ ರವಿನ ಹೊಸ ಮಾಡೆಲಿನ ಎಕ್ಸಿಬಿಷನ್ ನಮ್ಮ ಪೇಟೆಗೆ ಬೈದೀಗ ಹಳ್ಳಿ ಊರಿಂಗೆ ಹೇಳಿ ನಾನು ಸೀದಾ ಬಂದು ಬೇಕಾದ ಏರ್ಪಾಡೆಲ್ಲ ಮಾಡಿಕೊಟ್ಟು ಅವು ಹೇಳಲೇ ಹೇಳ್ತೇವಲ್ಲ. ಇದು ಎನ್ನ ಖುಷಿಲಿ ಎನ್ನ ಪೈಕಿ ಇರೋಕೆ ನಿಂಗ ನೋಡುವಕ್ಕೆ ನಿಂಗ ಗುಂತಿಗೆ ಕೊಡಿ ಅದೊಂದು ವಿಷಯ ಹೇಳಬೇಕಾದ್ರೆ ಅದರಿಂದ ಬಂದದ್ದು. ಹೇಳಿದರೆ ನಮ್ಮ ಸಣ್ಣ ವಿಲೇಜ್ ಏರಿಯಾ ಹಳ್ಳಿ ಪ್ರದೇಶದಲ್ಲಿ ದೊಡ್ಡ ಮಟ್ಟಿನೊಂದು ಎಕ್ಸ್ರೇ ಮಿಷನ್ ಲ್ಯಾಬು 24 ಗಂಟೆ 7 ದಿನ 360 ದಿನ ಕೆಲವೆಲ್ಲ ಲ್ಯಾಬ್ ಸುಧಾವತ್ತು ನಾಯಿ ಕೊಡೆಯಂಗೆ 24 ಗಂಟೆ 7 ದಿನ ಇರ್ತು, 7 ವಾರ ಇರ್ತಿಲ್ಲ, 24 ಗಂಟೆ ಕೆಲವು ಓಪನ್ ಇರ್ತಿಲ್ಲ. ಹಾಗಿತ್ತ ಹೆದರಿಕೆ ಇರಲಿಲ್ಲ. ಎನಿ ಟೈಮ್ ಬಂದರೆ ನಿಮಗೆ ಬೇಕಾದ ಎಲ್ಲ ಟೆಸ್ಟ್ಗಳು ಲ್ಯಾಬ್ನದ್ದು ಎಕ್ಸ್ರೇ ಎಲ್ಲ ವ್ಯವಸ್ಥೆ ಇತ್ತು. ಅದು ಹೇಗೆ ಹೇಳಿ ನಾವು ಡಾಕ್ಟರ್ ಹತ್ರ ಕೇಳುವ. ಮತ್ತೆ ಅದರ ಟೆಕ್ನಿಷಿಯನ್ ಇದ್ದು ಅವ್ರ ಹತ್ರ ಮಿಷನ್ ಅನ್ನು ತೋರಿಸ್ತೀವಿ. ನಿಮಗೆ ಬೇರೆ ಇಲ್ಲಿ ಬಿಡುವುದು. ನಿಮಗೆ ವಿಷಯ ಹೇಳಿದೆ ಅಂತ ಹೇಳಿದ್ರೆ ನಮಗೆ ಆಸುಪಾಸಲ್ಲಿ ಇಲ್ಲಿಗೆ ಬಂದಂಬಳಕು ಬೇಕು ನಿಂಗೆ ಎತ್ತಿದ್ದರೆ ಅಥವಾ ನಿಂಗೆ ಹೋಗುತ್ತ ಜಾಗದಲ್ಲಿ ಅದೊಂದು ಮಿಷನ್ ಸರಿಲ್ಲ ಆಫ್ ಆಗಿದ್ದು ಆದರೆ ಅಂದು ಸೀದಾ ಬಂದು ನಿಮಗೊಂದು ಮನಸ್ಸಿನ ಧೈರ್ಯಕ್ಕೆ ಇಲ್ಲೆಲ್ಲ ಲ್ಯಾಬಿಗೆ ಕ್ರಮ ಏನು ಹೊಂದಿಲ್ಲ. ಟೆಕ್ನಿಷಿಯನ್ ಕೊಡೋದಲ್ಲ, ಡಾಕ್ಟರ್ ನೋಡಿ ಎನಿ ಟೈಮ್ ಅದಕ್ಕೆ ಬೇರೆ ಚಾರ್ಜ್ ಅಂತ ಬೇಡ. ಅವು ಕರೆಕ್ಟ್ ರಿಪೋರ್ಟ್ ನೋಡಿ ಅವಕ್ಕೆ ಒಂದು ಕರೆಕ್ಟ್ ಹೇಳ್ಕೊ ಮತ್ತೆ ನಿങ്ങളുടെ ಡಾಕ್ಟರ್ ತೋರಿಸಿ ಹೇಳಿ. ಹಾಗಲ್ಲ ಡಾಕ್ಟರ್ ವಿಷಯ ಅದೊಂದು ಹೇಳಿದ್ದು ಅಮ್ಮಗ ನಿಂಗೆ ನತರ ಅಂತ ಹೇಳಿದ್ದಿಲ್ಲ. ಅದು ಅಮ್ಮಗ ಎನಗೆ ಮೊನ್ನೆ ಬಂದು ಎನಗೆ ಅದರ ಬೆನಿಫಿಟ್ ಒಳ್ಳೆ ಸಿಕ್ಕಿತ್ತು. ಹಾಗೆ ಇದೊಂದು 10 ಜನಕ್ಕೆ ಊರವಕ್ಕೆಲ್ಲ ಗುಂತಿಬೇಕು. ಅವು ಬರ್ಲಿ ಬಾರದಿರ್ಲಿ ಅಕಸ್ಮಾತ್ ಈ ಮಾರ್ಗದಲ್ಲಿ ಹೋಗುವಾಗ ಎಂತ ಒಂದು ಸಡನ್ ಒಂದು ಟೆಸ್ಟ್ ಬೇಕೋ ಅದು ಬೇಕು ಆಗಿದ್ದಾರೆ ಅದರ ನೆಂಟರ ಪೈಕಿ ಇದ್ದಾರೆ. ನಿಂಗೆ ಈಗ ಹೇಳಿದ ಮಾತಾಡ ಖುಷಿಯೇ ಇದೆ. ಅದು ಕೆರೆ ನೀರು ಅದು ಕೆಳಗೆ ಜಿರಿಯೇ ಇದೆ. ಆಮೇಲೆ ಇಲ್ಲಿಯೇ ಊರ ಜನರಿಂದ ನಿಮ್ಗೆ ಇಷ್ಟು ಬೇಗ ಬಂದು ಹೇಳ್ತಿ ಯಾಕೆ ಅದೇ ಅವಕ್ಕೆ ಬೆನಿಫಿಟ್ ಸಿಕ್ಕೇ ಅದು ಮಾಡಿದ್ದು. ನಿಂಗೆ ಶುರು ಈ ಆಸ್ಪತ್ರೆ ನಿಂಗಳ ಸುಮಾರು ಸಮಯ ನಾನು ನೋಡ್ತಾ ಇದ್ದೆ. ಯಥಾರ್ಥ ಯಾವಾಗ ಶುರುವಾದ್ರು ಎದೆ ಗೊತ್ತಿದೆ. ನಿಂಗೊಂದು ಇದು ಯಾವಾಗ ಶುರುವಾದ ಈ ಆಸ್ಪತ್ರೆ ನಿಂಗೆ ಕರ್ನಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದೆ ಯಾವಾಗ? 1988ನೇ ಇಸವಿ ಸಾಧಾರಣ ಫೆಬ್ರವರಿ ತಿಂಗಳೊಳಗೆ ಕಾಣಕ್ಕೆ ಸಾಧ್ಯ. ಈಗ ಮರ್ತದೆ ಅಂತ 88ನೇ ಇಸವಿ ಗ್ಯಾರಂಟಿ 88ನೇ ಶುರುವಾದ. ಈಗ ಸಾಧಾರಣ 37 ವರ್ಷ ಅಂತ ಇತ್ತು. ಇಲ್ಲಿ ಇಲ್ಲಿ ಆವಾಗ ಇಲ್ಲಿ 10 ಬಿಲ್ಡಿಂಗ್ ಇದ್ದದ್ದು ಇತ್ತು. ಮತ್ತೆ ದೊಡ್ಡ ದೊಡ್ಡ ಆಗಿ 2000 ಇಸವಿಗೆ ಇಲ್ಲಿ ಜಾಗ ತೆಗೆದು ಮನೆ ಎಲ್ಲ ಕಟ್ಟಿದೆ. ಅಷ್ಟಕ್ಕೂ ಇಲ್ಲಿ ನನ್ನ ಮಿಸಸ್ ಒಂದು ಕ್ಲಿನಿಕ್ ಇಲ್ಲೇ ಕೆಳಗೆ ಅಪ್ಪು ಮತ್ತೊಂದು ಚೂರು ದಿನ ಸಮಯ ಕಳೆಯುವಾಗ 2009ರಲ್ಲಿ ಇದಕ್ಕೆ ಅಪ್ಸ್ಟೇರ್ಸ್ ಮಾಡಿದೆ. ಇತ್ತಿಲ್ಲ ಅಪ್ಪು ಮತ್ತೆ ಎಲ್ಲ ಕ್ಲಿನಿಕ್ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ. ಮತ್ತೆ ಜನರ ಅನುಕೂಲಕ್ಕೆ ಒಂದು ರಜೆ ಸೇರಿಸಿಕೊಂಡು ಬಂದು ಈ ಮಟ್ಟಕ್ಕೆ ಅಥವಾ ನಮ್ಮ ಲ್ಯಾಬಿನ ವಿಷಯ ಹೇಳಿದರೆ ಇದು ಎಲ್ಲದಕ್ಕೂ ಬೇಕು. ಯಾವ ಸಿಸ್ಟಮ್ ಪ್ರಶ್ನೆ ಇಲ್ಲ, ಎಲ್ಲ ಸಿಸ್ಟಮ್ಗೂ ಬೇಕು. ಎಕ್ಸ್ರೇ ಆದ್ರೂ ಅಷ್ಟೇ 3 ಸಿಸ್ಟಮ್ಗೂ ಬೇಕು. ಈಗ ಸಡನ್ ಆಗಿ ಒಬ್ಬ ಬಂದ 7-8 ತಿಂಗಳು ಕೆಲವು ಸತಿ ಅವಕ್ಕೆ ಬೇರೆ ಬೇರೆ ಸಿಂಟಮ್ ಶುಗರ್ ಇದ್ದವೆಲ್ಲ ಬಂದವಳು 7-8 ತಿಂಗಳು ನೋಡೋ ಇಲ್ಲಿ ಬೇರೆ ಲ್ಯಾಬ್ಗೆ ಇರ್ತೀನಿ 6 ಗಂಟೆ ಕ್ಲೋಸ್ ಮಾಡಿ ಇಲ್ಲಿ ನಮಗೆ ಹಂಗಾರೆ ನಾನು ಇಲ್ಲಿ ಎಂತ ಮಾಡಿದ್ರೆ ನಮ್ಮದೇ ಒಂದು ಲ್ಯಾಬ್ ಇರಲಿ ಅಥವಾ ಆದಿತ್ಯವಾರ ಮಧ್ಯಾಹ್ನ ನಂತರ ಹೆಚ್ಚಿನ ಲ್ಯಾಬ್ ರಜೆ ಮಾಡೋದು. ಹಿಂಗ ನಮ್ಮೊಂದು ಚಿಕಿತ್ಸೆ ಮಾಡ್ಲಿಕ್ಕೆ ಅಂದ್ರೆ ಇಂಥದ್ದು ನಾವು ಹೇಳಿ ಕಳಿಸಲ್ಲ. ಖಂಡಿತ ಖಂಡಿತ ನಾವು ಕಳಿಸಲ್ಲ. ಹಂಗಾಗಿ ಎನ್ನದೇ ಒಂದು ಸ್ವಂತ ಯಾವುದೇ ಲಾಭದ ಉದ್ದೇಶ ಇಲ್ಲ ನನಗೆ. ಹಂಗೆ ಜನರಿಂದಲೇ ಮಾಡಿದ್ದು ಕೆರೆಯ ನೀರನ್ನು ಕೆರೆಗೆ ತೆಗೆದುಕೊಳ್ಳುವಂತ ಒಂದು ಉದ್ದೇಶ. ಲಾಭದ ಉದ್ದೇಶ ನೋಡಿ ಅಲ್ಲ, ವ್ಯವಸ್ಥೆ ಒಂದು ಇರಲಿ ನಮ್ಮ ಊರಿಗೆ. ಹಳ್ಳಿ ಏರಿಯಾ ಎಷ್ಟೊಂದು ಉಳಿಸುದು ಸಾಕು.
ಅಪ್ಪು ಹಾಗೆ ಒಂದು ECG ಮಿಷಿನ್ ತಕೊಂಡು ECG ಮಿಷಿನ್ ಹೆಂಗ ಎಷ್ಟೋ ಜನರ ಜೀವ ಉಳಿಸಿದ ಒಂದು ಧನ್ಯತೆ ನನಗಿತ್ತು. ಒಬ್ಬಗೆ ಹಾಗೆ ಸರಿ ನೆನಪಿಪ್ಪದು ಎಲ್ಲೂ ನನ್ನ ಹೆಂಡತಿ ಅಪ್ಪನಲ್ಲಿ ಹೋಳಿಗೆ ತಿಂದಿಕ್ಕೆ ಬಂದದ್ದು ಏನೋ ಒಟ್ಟಾರೆ ಗ್ಯಾಸ್ ಆಯ್ತು ಹೇಳಿ ಇದೊಂದು ಆಲ್ಮೋಸ್ಟ್ ಸಿಂಕಿಂಗ್ ನಾವು ಹೇಳಿದ್ರೆ ಅವನಿಗೆ ತುಂಬಾ ಅನ್ಈಸಿನೆಸ್ ಸಿಕ್ತು. ಆ ಹೇಳಿದ್ರೆ ಇನ್ನಾಗಿದೆ ಗ್ಯಾಸ್ ಟ್ರಬಲ್ ಅಲ್ಲ, ನೀ ಇಮಿಡಿಯೇಟ್ ಕಾಸರಗೋಡಿಗೆ ಹೋಗಿ ತೋರಿಸು, ಆಗದಿದ್ರೆ ಮಂಗಳೂರಿಗೆ ಹೋಗುದು. ಕಾಸರಗೋಡಿಗೆ ಹೋಗಿ ಅವರಿಂದ ಮಂಗಳೂರು ಎಪ್ಪರಾಡು ಉದ್ಯಪ್ಪ 6 ಗಂಟೆಗೆ ಬ್ಲಾಕ್ ಇದ್ದು ಅವನ ಆಪರೇಷನ್ ಕೂಡ ನಂಗೆ ಎಷ್ಟೋ ಕೇಸುಗಳು ಹೆಂಗೋಗಿ ಅದನ್ನು ಕೂಡ ಆಯ್ತು. ಮತ್ತೀಗ ಕೆಲವು ಶುಗರ್ ಡೌನ್ ಆದ್ದಾರೆಲ್ಲ ಹೆಂಗೋಗಿ ಕಣ್ಣುಗೆಲ್ಲ ಸುಲಭ ಚಿಕಿತ್ಸೆ ಮಾಡಿದ್ರು ಇಮಿಡಿಯೇಟ್ ಹೋಗಿ. ಹೆಚ್ಚಿನ ಹಣ್ಣಿಗೆಲ್ಲ ಎಂತ ಮಾಡ್ತಾರೆ, ಶುಗರ್ ಡೌನ್ ಆಗಿಪ್ಪಾಗ ಅವು ತಿರ್ಕಿ ಬಿರ್ಚಿ ಮಾಡ್ತವೆ. ಈಗ ಸೋಡಿಯಂ ಡೌನ್ ಆಗಿತ್ತಲ್ಲ, ಅದಕ್ಕೆ ನಮ್ಮ ಪಾರಂಪರಿಕ ವಿಧಾನಗಳು ಮಂತ್ರ ಮಾಡಿ ಜೀವ ಕಳಕೊಂಬರಕ್ಕಿಂತ ಕರೆಕ್ಟ್ ಕಳಿಸಲು ಅನುಕೂಲ ಆಗ್ತದೆ. ಅಥವಾ ಒಂದು ಈಗ ಬಿದ್ದ ಕೇಸು ಅಂತೆ ಉದ್ಸಿಕೊಂಡು ಕೂಪದ ಫ್ರಾಕ್ಚರ್ ಎಲ್ಲ ನಮಗೆ ನಮ್ಮಂದ ಫ್ರಾಕ್ಚರ್ ಕೇಸ್ ಏನು ಮಾಡ್ತಾ ಇದೆಯಾ ಅವತ್ತೊಂದು ತಿಳಿ ಹೇಳಿದಂಗೆ ಅವ್ರಿಗೆ ಅನುಕೂಲ ಆಗುತ್ತೋದು ಮಾಡಿದ್ದೇವೆ ಹೇಳಿದ್ರೆ ಎಲ್ಲ ಅತ್ತೆಂದು ಮಾವನಲ್ಲ 1:30 ಗಂಟೆಗೆಲ್ಲ ಕರ್ಕೊಂಡು ಹೋಗಿದೆ. ಬೆಲ್ಲು ಮಾಡಿದಾಗ ಇಲ್ಲಿ ಸ್ಟಾಫ್ ರೆಡಿ ಇರ್ತವು, ಬೇಕಾದ ವ್ಯವಸ್ಥೆ ಮಾಡ್ತವು. ಹಾಸ್ಪಿಟಲ್ ದೊಡ್ಡ 4 ಎಕರೆ ಬಿಲ್ಡಿಂಗ್ ಎಲ್ಲದೂ ಇದ್ದರು, ಸಾಧಾರಣ ವ್ಯವಸ್ಥೆ ಎಲ್ಲ ಇದ್ದಿಲ್ಲಿ ತಕ್ಕ ಮಟ್ಟಿಗೆ ಸಾಕು. ಹಳ್ಳಿ ಮಟ್ಟಿಗೆ ದೊಡ್ಡದು ವ್ಯವಸ್ಥೆ. ಇಷ್ಟು ಸಣ್ಣ ಬಿಲ್ಡಿಂಗ್ ಇಲ್ಲಿ ಇಷ್ಟು ದೊಡ್ಡ ವ್ಯವಸ್ಥೆ ನಮ್ಮ ಏರಿಯಲ್ಲಿ ಆನ್ ಕಂಡಿ ಇಲ್ಲ. ಜನಗೆ ಮೊನ್ನೆ ಎಕ್ಸರೆ ಕಾಸರಗೋಡಿಗೆ ಹೋಗೋಣ, ಇಲ್ಲೇ ಯಾವತ್ತೂ ಹೇಳಿದ್ದಲ್ಲಿ ಅದು ಫುಲ್ ಪ್ಯಾಚ್ ಇದೆ. ಹೇಳಿದ್ರೆ ಒಳ್ಳೆ ಸೌಕರ್ಯ ಆಗಿದೆ. ಅಂದ್ರೆ ಅದು ಮನಸ್ಸಿಗೆ ನಿಗಂಟು ಮಾಡಿದ್ದೀನಿ. ಎಲ್ಲ ವಿಷಯ ಪೂರ್ವ ನಿಂಗೋ ಹೇಳ್ಕೊಳ್ಳಿ ಹೇಗಿದ್ದಿ ವ್ಯವಸ್ಥೆ ಅಂದ್ರೆ ಎಲ್ಲ ಮಿಷನ್ ಲ್ಯಾಬ್ ಎಲ್ಲ ನೋಡಿಕೊಂಡು ಒಪ್ಪ. ಮತ್ತೆ ಈ ಗಾಳಿ ಹೋಗ್ತಾರೆ, ನಿಮಗೆ ಅಗತ್ಯ ಇದ್ದರೆ ಬಂದು ಮಾತಾಡ್ಲಕ್ಕೆ ಆಗತ್ತೆ. ಒಳ್ಳೆ ಜನ ನಮ್ಮ ಒಳ್ಳೆ ಖುಷಿಗೆ ಮಾತಾಡ್ತವು, ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ತವು. ಅಂತೆ ಬರೆಕೊಳ್ಳಿ ಹೇಳಿದ್ದಲ್ಲ. ಅಥವಾ ಒಂದು ವೇಳೆ ನಿಂಗಳ ನೆಂಟರ ಪೈಕಿ ಇಲ್ಲಿದ್ದರೆ ಇರುಳು ಎಲ್ಲಿಗೆ ಹೋಗೋದು ಹೇಳಿದರೆ ನಿಂಗೋಗಾದ್ರೆ ಒಂದು ಮಾಹಿತಿ ಒಂಥರ ಫೋನ್ ಮೂಲಕ ಹೇಳಕ್ಕದು. ಒಂದು ಬಿದ್ದು ತಾಗಿದರೆ ಸೆಳೀತಾ ಇದ್ದು ಕೂಡಲೇ ಒಂದು ಎಕ್ಸ್ರೇ ಮಾಡಿ ನೋಡಿ. ಎಕ್ಸ್ರೇ ಮಾಡಿದ್ರೆ ಸರಿ ಇದ್ದಲ್ಲಿ ಈ ಡಾಕ್ಟರ್ ಹೇಳ್ತವೆ, ಮುಂದಿನ ಮಾಹಿತಿ ಕೊಡ್ತವೆ ಬೇಕಾದಂಗೆ. ಉದ್ದೇಶ ಅಂತ ಹೇಳಿದರೆ ಈಗ ದೊಡ್ಡ ದೊಡ್ಡ ವಿಷಯ ಆದಂತ ನಮ್ಮೊಂದು ಈಗ ಎಡ್ಯದ್ದರ ಚಿಕಿತ್ಸೆ ಆನ್ ಮಾಡ್ತಾ ಇರೋದಕ್ಕೆ ಅಲ್ಲ, ಜನಕ್ಕೊಂದು ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಖಂಡಿತವಾಗಿ ಆಗ ಹೇಳಿದಂಗೆ ಈ ಸೋಡಿಯಂ ಡೌನ್ ಅದಕ್ಕೂ ಎಲ್ಲ ಏನೆಲ್ಲ ಮಾತಾಡೋದು ನಮ್ಮಲ್ಲಿ ಎಂತದ್ದು ಮಂತ್ರವಾದ ಜೀವಕ್ಕೆ ಬೆಟ್ಟು ಕೊಟ್ಟ ಆಗಿದ್ದೆಲ್ಲ ಅಪ್ಪಲ್ಲ. ಆಗ ಸೋಡಿಯಂ ಜೊತೆ ಸರಿ ಮಾಡಿ ಇಡ್ತಿಲ್ಲ, ಇಮಿಡಿಯೇಟ್ ಕಳಿಸಿಕೊಡ್ತೀವಿ. ಈ ಮಾತಾಡಿದ ನೋಡು, ನಾನು ಜಪ್ಪ ತೊಳಿ ನೋಡುವ ಪ್ರಶ್ನೆ ಇಲ್ಲ. ತುಂಬಾ ವೀಕ್ನೆಸ್ ಉಂಟು, ಜ್ವರ ಅದು ಜ್ವರದಾಗಿ ನೋಡುವಾಗ ಅವಕ್ಕೆ ಬೆಂಗಳೂರು ಒಂದು ಫ್ಲಾಟ್ ಡೌನ್ ಆಗಿತ್ತು. ಒಂದು ಮನುಷ್ಯನ 10,000ಕ್ಕೆ ತೆಪ್ಪ ಕಳಿಸಿಬಿಟ್ಟಿದ್ದಿಲ್ಲ ನಡೆದ್ರೆ ಇಮಿಡಿಯೇಟ್. ಅಂದ್ರೆ ನಾವು ಎಲ್ಲಿ ಚಿಕಿತ್ಸೆ ಮುಖ್ಯ ಅಲ್ಲ, ತಪ್ಪು ಯಾವ್ದು ಪ್ರತಿಫಲ ಅಲ್ಲ. ಶುಗರು, BP, ಡೆಂಗ್ಯೂ ಅಂತ ಎಲ್ಲ ಟೆಸ್ಟ್ ಇಲ್ಲಿ ಒಂದೇ ಸಾಧಾರಣ ಬೇಕಾದೆಲ್ಲ ಹಂಗೆ ಮಾಡ್ತೇವೆ. ಥೈರಾಯ್ಡ್ B3 ಟೆಸ್ಟ್ ಎಲ್ಲ. ಮತ್ತೆ ನಮ್ಮ ಎಲ್ಲಿಯದ್ದಾರ ನಮಗೆ ಇಲ್ಲಿ ಆಗದ ಟೆಸ್ಟ್ಗಳು ಬೇರೆ ಕಡೆ ಈಗ ಲಿಂಕ್ ಇದೆ. ಹೆಚ್ಚಾಗಿ ಪುತ್ತೂರಿನ ಧನ್ವಂತರಿ ಚೇತನ ಹಂಗೆ ಲಿಂಕ್ ಇದೆ, ಕಳಿಸುತ್ತೆ. ಒಂದು 2 ಗಂಟೆ. ಮತ್ತೆ ಇದೊಂದು ಎಕ್ಸ್ರೇ ಅದು ಅಷ್ಟೇ, ನಿಮಗೂ ಅದರ ರಿಪೋರ್ಟ್ ಸರಿಯಾಗಿ ಓದಲೆ ಬಂದಿದೆ ಅಥವಾ ಇಂಥರ ಕಾಂಟ್ರವರ್ಸಿ ಅಥವಾ ಇಂಥಲ್ಲಿ ನಿಮಗೆ ಡೌಟ್ ಇದ್ದು ಅಥವಾ ಎಂಥರ ಇನ್ನೂ ಅದಕ್ಕೆ ಇಮಿಡಿಯೇಟ್ ಬೇರೆ ಕಳಿಸಿ ಅದರ ರಿಪೋರ್ಟ್ ಕೇಳುವಷ್ಟು ವ್ಯವಸ್ಥೆ ಮಾಡಿದ್ದೆ. ಅದರಂತ ಹೆಚ್ಚಿಗೆ ಕೆಲವು ಒಂದು 6-7 ಗಂಟೆ ಹೊತ್ತಿಗೆ ಡಾಕ್ಟ್ರೇ ಹೀಗೆ ಬರ್ತವೆ, ಬರೀ ಹೆಮ್ಮಕ್ಕ ಬರ್ತವೆ. ಓಕೆ, ನೀನು ಬ್ಲಡ್ ಟೆಸ್ಟ್ ಮಾಡು ಹೇಳಿ, ಇಲ್ಲಿಂದ ಇನ್ನು ಕಾಸರಗೋಡಿಗೆ ಹೋಗಿ ಹೇಳಿದ್ರೆ ಆವಾಗ 7 ಗಂಟೆ ಎಲ್ಲಿಗೆ ಹೋಗ್ತದೆ. ಹೆಣ್ಮಕ್ಕ ಮನೆಗೆ ಬರಕ್ಕಷ್ಟೇ ಹೇಳ್ತದೆ. ಅಥವಾ ಸಡನ್ ಒಬ್ಬ ಬಿದ್ದಿರ್ತಾನೆ, ಎನ್ನ ಮಾವ ಪ್ರಾಯದ ಬಿದ್ದಿದ್ದವು, ಮನೇಲಿ ಅವು ಇಲ್ಲೇ ಯಜಮಾನ್ರಿಲ್ಲೇ, ಆಗ ಕರ್ಕೊಂಡು ಬಂದವರು ಹೇಳ್ತಿದ್ದೆ ಹೆಂಗಸರು. ಆ ಅಪ್ಪ ಎಂತ ಮಾಡಬೇಕು, ನಮಗೆ ಯಾವ ಇಮಿಡಿಯೇಟ್ ಕರ್ಕೊಂಡು ಹೋಗ್ತಾರೆ ಒಂದು ವ್ಯವಸ್ಥೆ ಅವರ ಇಲ್ಲದಿಪ್ಪ ಎದ್ದು ನಾವು ನೋಡ್ಲಾಗ್ತೀವಿ ಆ ಸಮಯಕ್ಕೆಲ್ಲ. ನಮಗೆ ಎಮರ್ಜೆನ್ಸಿಗೆ ತುಂಬಾ ಉಪಕಾರ ಈ ಎಕ್ಸ್ರೇ ಎಲ್ಲ ಇದು ಮಾಡಿಕೊಂಡು
ಮತ್ತೆ ನಾವು ಅದಕ್ಕೆ ಬೇಕಾದ ಒಂದು ಪ್ರಥಮ ಚಿಕಿತ್ಸೆಗೆ ನಾವು ಕೊಡ್ತೇವೆ. ಅದಕ್ಕೆ ಬೇಕಾದ ಕೆಲವತ್ತಿಂದ ಒಂದು ವಸ್ತ್ರ ಕಟ್ಟಿಯೋ ಬ್ಯಾಂಡ್ ಇದ್ರೆ ಬ್ಯಾಂಡೇಜ್ ಕಟ್ಟಿಯೋ ಇದೆಲ್ಲ ಮಾಡ್ತೇವೆ. ಒಂದು ಸೀರಿಯಸ್ ಕೇಸ್ ಕೂಡ ಬೇರೆ ವ್ಯವಸ್ಥೆ ಮಾಡಿಸಿ ಕಳಿಸಲಾಗ್ತದೆ. ಮತ್ತೆ ಹೆಚ್ಚಾಗಿ ಅಂತ ಹಿಂಗ ಅವಕ್ಕೆ ಹೋಗಲು ಏರಿಯಾಲಿ ಆದರೆ ಹೆಂಗೆ ಕೈದಲ್ಲೇ ಹಾಕಿ ಕೆಲವು ಸರ್ತಿ ಜಂಗಲ ಡ್ರೈವರ್ ಗುರ್ತ ಡ್ರೈವರ್ ಅಂತ ಎನ್ನ ಡ್ರೈವರ್ ಇದ್ರೆ ಸ್ವಂತ ವಾಹನ ಇದ್ದರೆ ಹಾಕಿ ಕಳಿಸಿಕೊಡುವುದು ಮಾಡಿದ್ರೆ ₹1 ಇದ್ದಾರು ಬಾಕಿ ಮಾಡುತ್ತೆ ನಮ್ದು ಅದೊಂದು ವಿಷಯ ಎಲ್ಲ ಬರ್ತದೆ. ಅದೊಂದು ಲೇಡಿಯ ಕಟ್ಕೊಂಡು ಕೆಲವು ರೂಲ್ಸ್ ಎಲ್ಲ ಇಪ್ಪತ್ತವನ್ನ ಹೆಂಗ ಹೆಸರು ಹೇಳಲ್ಲ ಆಗ ಎಲ್ಲಿ ಹಣವನ್ನು ಹೇಳಲ್ಲ ಅಂತ ಒಂದು ಹೆಂಗಸು ಪ್ರಾಯ ಒಂದು 50-55 ವರ್ಷ ಇಲ್ಲಿ 10 ಗಂಟೆಗೆ ಬರ್ತದೆ. ಕೈ ಮೇಲೆ ಎತ್ತುವಾಗ ಮಾತ್ರ ಬೇನೆ ಆಗ್ತದೆ. 2 ದಿನದ ಮದ್ದು ತೆಗೆತಾ ಇತ್ತು. 2-3 ಕಡೆ ಹೋದ್ರೆ ಕಡಿಮೆ ಇಲ್ಲೇ ಕಡಿಮೆ ಆಗ್ತದೆ. ದೇವರ ನನಗೆ ಎಂತಕ್ಕೆ ಬುದ್ಧಿ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಆಗಿತ್ತು ಸಾಕು. ಹಂಗೆ ನಾನು ಹಂಗಾರೆ ECG ಮಾಡಿ ನೋಡುವ. ECG ಮಾಡಿ ನೋಡುವಾಗ ಅದಕ್ಕೆ ಹಾರ್ಟಿನ ಕಂಪ್ಲೇಂಟ್ ಹೈಯೆಸ್ಟ್ ಇದ್ದು ಹೆಂಗಾದ್ರೆ ಇಮಿಡಿಯೇಟ್ ಎಂತ ಹೇಳಿದ್ರೆ ನೀವು ದೊಡ್ಡ ಆಸ್ಪತ್ರೆಗೆ ಹೋಗಿ ಫಸ್ಟ್ ಇಲ್ಲಿ ನಾವು ಕಾಸರಗೋಡು ಹೋದ್ರೆ ಹೆಂಗ ಕಳಿಸ್ತೇವೆ. ಕಾಸರಗೋಡು ಗೌರ್ಮೆಂಟಿಂದ ಮಂಗಳೂರು ಹಾಕಿದೆ ಅಂತ ಹೇಳಿದ್ರೆ ಇಲ್ಲಿ ಆಗೋದು ನಿಮ್ಗೆ ಪೇರಲ್ ಮೆಡಿಕಲ್ ಹೋಗಿ ಅಲ್ಲಿ ಮತ್ತೆ ಮಾರ್ದಿನ ಆಪರೇಷನ್ ಅಂತ ಅದು ಹುಷಾರಿ. ಹಾಗೆ ಅಷ್ಟು ಕೆಲವು ಸರ್ತಿ ECG ಮಿಷಿನ್ ಒಳ್ಳೆ ಒಂದು ಆಪತ್ಮಾನ ಎಲ್ಲ ಕೇಸಲ್ಲಿ ರಿವ್ಯೂ ಎಲ್ಲ ಇದ್ದಲ್ಲ ಊರಲ್ಲಿ 95% ಕೇಸುಗಳನ್ನು ಅದು ಕೂಡ ಸರಿ ಮಾಡ್ತೀವಿ. ಇದ್ದದರ ಇಲ್ಲೇಳಿ ಕೊಡ್ತಿಲ್ಲ. ಇಲ್ಲದರ ಕೆಲವು ಇದ್ದು ಕೊಡೋ ಕ್ರಮ ಇತ್ತು. ಆ ಎನ್ನ ತತ್ವ ಹೆಂಗೆ ಹೇಳಿದ್ರೆ ಮೊದಲು ಮಂಗಾದರ ಮತ್ತೆ ಮಂಗಪ್ಪದು ಬೇಡ, ಜಾಗ್ರತೆ ಮಾಡಿ. ಇಲ್ಲದ್ದದು ಇತ್ತುಳಿ ಬಂದರೆ ಇಲ್ಲಿ ಹೇಳಿದ್ರೆ ಅವನಿಗೆ ನಿರಾಳ. ಈ ಇದ್ದದ್ದು ಇಲ್ಲೇಳಿ ಬಂದರೆ ನಾವು ಘೋಷಿಸ್ತಾರೆ ಹಂಗಪ್ಪ. ಕೆಲವು ಹ್ಯಾಂಗೆ ಮಾಡೋದು ಇದ್ದು 100ಕ್ಕೆ 100 ಅದು ಯಾವುದು ಅಲ್ಲ. ಸ್ಕ್ಯಾನಿಂಗ್ ಮೆಷಿನ್ ಅಂತ ಯಾವುದು 100ಕ್ಕೆ 100% ಕೆಲ ಹೆಚ್ಚಿನ ನಮ್ಮ ತಲೆ ಮೇಲೆ ಮತ್ತೆ ಕ್ಲಿನಿಕಲ್ ವಾಲ್ಯುಯೇಷನ್ ಕೆಲವು ಟೆಸ್ಟಿಗೆ ಅದನ್ನು ಪೂರಕವಾಗಿ ಮೋಡಿ ಮಾಡಿಕೊಂಡು ನಾವು ರೋಗ ಕಂಡಿದ್ದೇವೆ. ಕೆಲವು ಹಂಗೆಲ್ಲ ಇದೆ. ಈಗ ನಿನ್ನೆ ಮೊನ್ನೆ ಒಂದು ಕೇಸ್ ಇತ್ತು. ಈ ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಅದಕ್ಕೆ CBR ಇತ್ತು, ಅದನ್ನು CRP ಹಿಡಿದರು 100ರ ಮೇಲೆ, ಅಥವಾ ESR ಹಿಡಿದರು 100ರ ಮೇಲೆ. ಕೌಂಟು ಜಾಸ್ತಿ. ಅದು ಒಂದು ನಿಮೋನಿಯಾದಾಗೆ ಒಂದು ಲಕ್ಷಣಗಳ ಅದು ಹೇಳ್ತು ಲೆಕ್ಕ. ಮತ್ತೆ ಇಮಿಡಿಯೇಟ್ ಹಿಂಗೆ ಹಂಗಿದ್ದ ಕೇಸುಗಳಲ್ಲಿ ಹೆಂಗ ತುಂಬಾ ನಿಂಗಳ ಪದಾರ್ಥ ನರಸಿಂಹಣ್ಣನ ಮಗ ಡಾಕ್ಟರ್ ಮನೋಜ್ ಕುಮಾರ್ ಹೆಂಗೆ ಹೇಳಿದ ಕೂಡ ಇಲ್ಲಿಗೆ ಬರ್ತದೆ. ಇಲ್ಲಿ ಹೆಂಗಳ ಪೇಷಂಟ್ ಹಿಂಗೆ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ತು ನಿಮ್ಗೆ ಒಳ್ಳೆ ಅವ್ರಿಗೆ ಗೈಡೆನ್ಸ್ ಕೊಡ್ತು. ಹಾಗೆ ಈ ಸಂದರ್ಭದಲ್ಲಿ ಯಾವಕ್ಕೆ ಅದನ್ನು ಎಕ್ಸ್ಟ್ರಾ ಥ್ಯಾಂಕ್ಸ್ ಅನ್ನು ಹೇಳಲೇಬೇಕು. ಈ ಊರ್ಲಿ ಈ ಎಕ್ಸ್ರೇ ಮೆಷಿನ್ ನನಗೆ ಒಂದು ಪೋಸ್ಟ್ ಗ್ರಾಜುಯೇಷನ್ ಆದ ಡಾಕ್ಟರ್ ಮೆಡಿಸಿನ್ ಸೆಕ್ಷನ್ಗೆ ಕೆಲವು ಫ್ಯಾಮಿಲಿ ಮೆಡಿಸಿನ್ ಕಲ್ತರು DNB. ಹಾಗೆ ಅವರ ಪಾತ್ರ ನಾವು ನೆರೆಸಿ ಒಳಕ್ಕೆ ನಾವು ತುಂಬ ಗೈಡೆನ್ಸ್ ಕೊಡ್ತೇವೆ. ಎಷ್ಟೋ ಒಳ್ಳೆ ನಮಗೆ ಟ್ರೀಟ್ಮೆಂಟ್ ನಾವು ಓಡಾಡ್ಕೊಂಬಲ್ಲ ಅಲ್ಲಿ. ಈ ನಾವು ಆಗ ಮಾತಾಡಿದಂಗೆ ಈ ಡಿಜಿಟಲ್ ಎಕ್ಸ್ರೇ ಮತ್ತೆ ಲ್ಯಾಬ್ ನನಗೆ ಇದು ಖಂಡಿತವಾಗಿ ನಾವು ಅದರ ನೋಡಿ ಆ ಕೇಸಿನ ಎಕ್ಸ್ರೇ ನೋಡೋ ಎಂತ ಇಲ್ಲ ಅಷ್ಟು ಮತ್ತೆ ಖಾಲಿ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿ ಆ ಪೇಷಂಟ್ ಈಗ ಮುಗಿಯಕೊಂಡು ಹೋಗಿ ತೋರಿಸಿಕೊಂಡು ಹೋಗಿ ಬ್ಲಡ್ ಚೆಕಪ್ ರಿಪೀಟ್ ಮಾಡಿಕೊಂಡು ಹೋಗಿ ಅದನ್ನು ನಾರ್ಮಲ್ ಬೇಕು. ಅದೊಂದು ನಮ್ಮ ಭಾಗ್ಯ. ಅವು ಇದೊಂದು ಸಿಕ್ಕಿ ಹೇಳಿದ್ರೆ ಬರೀ ಹಳ್ಳಿಗೆ ಒಂದು 25-30 ಲಕ್ಷದ ಮಿಷನ್ ಎಲ್ಲ ತಂದಾಕಿ ಅದು ವರ್ಕೌಟ್ ಆಗ ಖಂಡಿತ. ಲಾಟಿಗೆ ಒಂದು ಖುಷಿ. ನಮ್ಮಲ್ಲಿ ಒಂದು ಸರ್ವಿಸ್ ಬೇಕು, ಅದಕ್ಕೆ 3 ಪೀಸ್ ಲೈನ್ ಪರ್ಮಿಷನ್ ಎಲ್ಲ ಇದು ಎಲ್ಲ ಟೆಸ್ಟ್ ಎಲ್ಲ ಇದಕ್ಕೂ ಫುಲ್ಲು ಸ್ಟ್ಯಾಂಡರ್ಡ್ ಲೆವೆಲ್ ಪರ್ಮಿಷನ್ ಬೇಕು. ಅಪ್ಪು ಎಕ್ಸ್ರೇ ಮಿಷನ್ ಅಷ್ಟು ದೊಡ್ಡದು ಅಷ್ಟು ಬಂದು ರೂಮಿಗೆ ಮಾಡಿ 3 ಪೀಸ್ ಕರೆಂಟ್ ಬೇಕು. ಅದೆಲ್ಲ ಮಾಡ್ತಾರೆ. ಆಮೇಲೆ ದಿನಕ್ಕೆ ಸುಮಾರು ಪೈಸೆ ಮಾಡಿಕೊಳ್ಳಿ ಡಾಕ್ಟಿಗೆ ಬ್ಯಾಂಕ್ ಮಾಡ್ಕೊಳ್ಳಿ ಮಂಗಳೂರಲ್ಲಿ ಒಂದು ತೆಗೆದು ಮಾಡಲಾಗುತ್ತಿತ್ತು. ನಮ್ಮ ವಿಲೇಜ್ ಏರಿಯಾಕ್ಕೆ ನಮ್ಮ ಊರಿನ ಒಳ್ಳೆ ಸರ್ವಿಸ್ ಸಿಗಬೇಕು. ನಮ್ಮಿಂದ ಎದಿಗಾದ ಸಹಾಯ ಇರುವುದೇ ಒಳ್ಳೆ ವ್ಯವಸ್ಥೆ ಮಾಡಿಕೊಳ್ಳುವ ಉದ್ದೇಶನ ಮಾಡಿದ್ದೇವೆ. ECG ಮಿಷಿನ್ ಎಷ್ಟೋ ಜನರ ಜೀವ ಉಳಿಸಿತ್ತು. ಒಂದು ECG ಮಿಷನ್ 4-5 ವರ್ಷದಿಂದ ಹೆಚ್ಚು ಬರ್ತಿಲ್ಲ. ಹೊಸತೆಗೆ ಇದೀಗ 1 ವರ್ಷ ಆದಷ್ಟೇ.
ರಮ್ಮಮ್ಮ ಬದಲಿಸಲು ಬೇಕಾದ್ರೆ ಮಂಗಳೂರಿನ ಆದಿತ್ಯ ಎಂಟರ್ಪ್ರೈಸಸ್ ಹೋದರೆ ಇಲ್ಲಿ ಹಳ್ಳಿ ಏರಿಯಕ್ಕೂ ಅಷ್ಟು ಲಾಯಕ ಸರ್ವಿಸ್ ವಿಜಯ್ ಹೇಳೋ ಮನುಷ್ಯ ಈಗ ಮುಲ್ಲೆಲ್ಲ ಸೆಟ್ ಮಾಡ್ತಾ ಇದ್ರು. ರೆಡಿ. ಇದಕ್ಕೆ ಹೆಮಟಾಲಜಿ ಅನಲೈಸರ್ ಹೆಲ್ತ್ ಟ್ಯಾಂಕ್. ಇದರಲ್ಲಿ ನಿಗಳ HB ಪರ್ಸೆಂಟೇಜ್ ನೋಡೋದು, ಟೋಟಲ್ ಕೌಂಟ್ ನೋಡೋದು, ಪ್ಲಾಟಲೆಟ್ ಕೌಂಟ್ ನೋಡೋದು ಎಲ್ಲ ಇದರಲ್ಲಿ ಬತ್ತು. ಇದು ಅದಕ್ಕೆ ಈ ಬ್ಲಡ್ ಎಲ್ಲ ಮಿಕ್ಸ್ ಮಾಡಲೆ ಅಥವಾ ಯೂರಿನ್ದೆಲ್ಲ ಸೆಂಟ್ರಿಫ್ಯೂಜ್ ಮಾಡ್ಲಿಕ್ಕೆ ಅಂತ ಮೆಷಿನ್ ಇದೆ. ಇದು ಬೇಕಾದಂಗೆ ಇದೆಂತರ ಇದು ಆಕ್ಸಿಜನ್ ಜನರೇಟರ್ ಹೇಳಿದರೆ ಈ ಕೆಲವು ಪೇಷಂಟ್ ಅಸ್ತಮ ಎಲ್ಲ ಇಟ್ಕೋಕ್ಕೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಶರೀರದಲ್ಲಿ. ಈ ಸ್ಯಾಚುರೇಷನ್ ಹೇಳುವಂಥದ್ದು ಹೇಳ್ತಾವೆ ಎಲ್ಲರಿಗೆ. ಸ್ಯಾಚುರೇಷನ್ ಹೇಳಿದರೆ ಹೀಗೆ ಬಪ್ಪಂತ ಪಲ್ಸ್ ಆಕ್ಸಿಮೀಟರ್ಗೆ ಕಮ್ಮಂತದ್ದು. ಇಲ್ಲಿಗೆ ಸ್ಯಾಚುರೇಷನ್ ಕರೆಕ್ಟ್ ಇದ್ದುಳಿ ಆದರೆ 95ರ ಮೇಲೆ 99ರವರೆಗೆ ತೋರಿಸುತ್ತೆ. ಕಾಣ್ತಾ ಇದ್ದಾನೆ ಹಂಗಾರೆ ಅನಾರೋಗ್ಯವಂತಲೇ ಆಗ್ತಿಲ್ಲ ಲೆಕ್ಕಲ್ಲಿ. ಇದು ಕಡಿಮೆ ಇದ್ದವಕ್ಕೆ ಇದರ ಮೂಲಕ ಆಕ್ಸಿಜನ್ ಕೊಡ್ತೇವೆ. ಹೆಚ್ಚಾಗಿ ಹಾಸ್ಪಿಟಲ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಸಿಲಿಂಡರ್ ಮಾಡಿಕೊಂಡಿರ್ತು. ನಾವು ಇಲ್ಲಿ ಹಳ್ಳಿಲಿ ಅಪ್ಪಾಗ ನಾವು ಇಲ್ಲಿ ಕರೆಂಟಿನ ಮೂಲಕ ಗಾಳಿಯಿಂದ ಆಕ್ಸಿಜನ್ ತಕೊಂಬಂಥದ್ದು. ಇದರೆಲ್ಲ ಸೆಟ್ ಮಾಡೋದು ಬೇಕಾದಷ್ಟು ಎಷ್ಟು ಹೊತ್ತಿಗೆ ಅಂತ ನೋಡಿ. ಇದು ಲೀಟರ್ನ ಸೆಟ್ ಮಾಡೋದು. ಸಾಧಾರಣವಾಗಿ 3, 4, 5 ಲೀಟರ್ನ ಸೆಟ್ ಮಾಡ್ತೇವೆ ಇದರಲ್ಲಿ. ಹೀಗೆ ಇದರಲ್ಲಿ ಕಾಯಿಯನ್ನು ಮೇಲೆ ಕೆಳ ಹೋಗ್ತು. ಇದು ಲೀಟರ್ನ ಸೆಟ್ ಮಾಡೋದು. ಒಂದು ಇದೆ ಕಾಣ್ತಾ ಇದ್ದಲ್ಲ, ಇಷ್ಟು ಲೀಟರ್ ಕೊಡಕ್ಕೆ ಕೂಡ ಅದು ಡಾಕ್ಟ್ರಕ್ಕೆ ಹೇಳ್ತವೆ. ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇಪ್ಪೋಕ್ಕೆ ಆಕ್ಸಿಜನ್ನು ಅಲ್ಲಿ ಕೊಡ್ತವೆ. ಮತ್ತು ಕಡಿಮೆ ಆದರೆ ನೀವು ಊರಲ್ಲಿ ಕೊಡಿಸಿಕೊಳ್ಳಿ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತವೆ. ಸಡನ್ ಡೌನ್ ಆದರೆ ಇದರ ಮೂಲಕ ಅವಕ್ಕೆ ಆಕ್ಸಿಜನ್ ಕೊಡ್ತೇವೆ. ಇದರ ತೆಗೋ ಉದ್ದೇಶ ಅಂತ ಹೇಳಿದ್ರೆ ಒಂದಿನ ಇರಲು 12 ಗಂಟೆ ಹೊತ್ತಿಗೆ ಇಲ್ಲಿ ಹತ್ತಾರಣ ಒಂದು ಪೇಷಂಟು ಜೋರು ಉಸಿರು ಕಟ್ಟಿಕೊಂಡು ಬಂತು. ಚೀಟು ತಗೊಂಡೋಗಿದ್ದು ಅದರಲ್ಲಿ ಆಕ್ಸಿಜನ್ ಪಡೆದುಕೊಂಡು ಬರೆದಿತ್ತು. ನನ್ನ ಹತ್ರ ಆಗಿ ಇರ್ತಿಲ್ಲ. ಆ ದಿನ ಸಂಕಲ್ಪ ಮಾಡಿದೆ, ಇದು ಲಾಭದ ಉದ್ದೇಶ ಅಂತ ಬೇಡ, ಇದು ಒಂದು ಜನಕ್ಕೆ ಹಳ್ಳಿಯಲ್ಲಿ ಸೋಲ್ನಾಗ ಆಡೋ ದೃಷ್ಟಿಯಲ್ಲಿ ನಾನು ಮರದಿನ ಆರ್ಡರ್ ಕೊಟ್ಟು ತರಿಸಿಕೊಂಡೆ. ಇದರ ಹಾಗೆ ಬಂತಿದ್ದು BPL ಕಂಪನಿ. ಗಣೇಶಣ್ಣ, ಇದು ಈ ಥೈರಾಯ್ಡಿನ ಮತ್ತು HbA1c ಹೇಳಿದ್ರೆ ನಾವು ಶುಗರ್ನ 3 ತಿಂಗಳ ಎವರೇಜ್ ನೋಡುವಂಥದ್ದು, ಮತ್ತು ವಿಟಮಿನ್ D3 ಹೇಳುವಂಥದ್ದು ಇತ್ತು ನಮ್ಮ ಬ್ಲಡ್ಡಿಗೆ, ಅದರೆಲ್ಲ ನೋಡುವಂಥ ಮೆಷಿನ್ ಇದೆ. ಇದು ಬಯೋಕೆಮಿಸ್ಟ್ರಿ ಅನಲೈಸರ್ ಆಗ್ತದೆ. ಅಲ್ಲೊಂದಿದೆ ಇಲೆಕ್ಟ್ರೋಲೈಟ್ ಅನಲೈಸರ್. ಸೋಡಿಯಂ ಎಲ್ಲ ನೋಡೋದು ಅದಕ್ಕೆ. ಮತ್ತು ಇದರಲ್ಲಿ ಬಿಲ್ರಬಿನ್ ನೋಡೋದು, ಮತ್ತು ನಿಮ್ಮಳ CRP ನೋಡೋದು ಎಲ್ಲ ಇದರಲ್ಲಿ, ಶುಗರ್ ನೋಡೋದೆಲ್ಲ ಇದೆ. ಇದು ಮೈಕ್ರೋಸ್ಕೋಪ್. ಇದು ಎಲ್ಲರಿಗೂ ಗೊತ್ತಿತ್ತು ಶಾಲೆಗೆ ಹೋದವರು ಎಲ್ಲರಿಗೆ. ಇವು ಹೆಂಗೆಲ್ಲ ಸಿನ್ಸಿಯರ್ ಆಗಿ ವರ್ಕ್ ಮಾಡೋಂಥ ಹೆಂಗೆಲ್ಲ ಸ್ಟಾಫ್ಗಳು. ಇದು ಜಯಶ್ರೀ, ಇದು ಶರಣ್ಯಾಳಿ, ಅದು ಸ್ಮಿತಾ, ಅದು ರೇಖಾಳಿ. ರೇಖಾ ಹೇಳಿದ್ರೆ ಅದು ಆಲ್ರೌಂಡರ್, ಅದು ಎಕ್ಸ್ರೇ ಟೆಕ್ನಿಷಿಯನ್ ಕೂಡ. ಇವೆಲ್ಲ ಸರಿಯಾದ ಟ್ರೈನಿಗಲ್ಲ, ಇಲ್ಲರೆ ಸರಿಯಾಗಿ ಕಲ್ತು ಬಂದು ಇಲ್ಲಿಗೆ ಸರಿಯಾಗಿ ಟ್ರೈನಿಂಗ್ ಆದವು. ಮೊದಲು ಟ್ರೈನಿಂಗ್ ಆಗಿತ್ತು, ಎರಡನೇ ಇಲ್ಲಿ ಸರಿಯಾಗಿ ಟ್ರೈನಿಂಗ್ ಆದವು. ಇಲ್ಲರೆ ಒಂದು ಕ್ಲಿನಿಕ್ಕಿನ ಒಳ ಲ್ಯಾಬ್ ಇದ್ದುಕೊಂಡ್ರೆ ಅವಕ್ಕೆ ಥಿಯರಿ ಕೂಡ ಗೊತ್ತಿರುತ್ತೆ. ಹೆರ ಲ್ಯಾಬ್ ಇದ್ದರೆ ಅವಕ್ಕೆ ಥಿಯರಿ ಏನು ಗೊತ್ತಿರ್ತಿಲ್ಲ. ನಾವು ಅದರಲ್ಲಿ ಬಂದವರ ಬರೆದು ಕೊಡ್ತೇವೆ. ಹಂಗೆಲ್ಲ ಲೆಕ್ಕ ಇದ್ದೇವೆ. ಹಂಗೆ ಇಲ್ಲಿ ಪ್ರತಿಯೊಂದು ಲ್ಯಾಬಿನ ರಿಪೋರ್ಟ್ ಕೂಡ ಹೆಂಗಳ ಒಂದು ಕಲ್ತವ ಇದ್ದವು ಅಷ್ಟೇ ಹೊರತು ಇಲ್ಲಿ ಕಲಿಯುವವರಿಗೆ ಯಾರಿಲ್ಲ. ಕಲಿತ ಮಕ್ಕಳಿಗೆ ತಗೊಳ್ತಿಲ್ಲ, ಕಲಿಯಲಿ ಕಲ್ತಾದ ಟ್ರೈನಿಂಗ್ ಫುಲ್ ಟ್ರೈನಿಂಗ್ ಆಗಿ ಮತ್ತೆ ಸರಿ. ಇವರ ಬಗ್ಗೆ ನನಗೊಂತಿದೆ, ಸುಮಾರು ಸಮಯ ನೋಡ್ತಾ ಇದ್ದೆ. ಎಲ್ಲ ಸ್ಟಾಫ್ಗಳು ಎಲ್ಲಾ ಕೆಲಸದ ಬಗ್ಗೆ ಒಳ್ಳೆ ಅನುಭವ ಇದ್ದು. ನಾನು ಗ್ಯಾರಂಟಿ ಕೊಡೋದು ಹಿಂಗೋಗಿ.
ಗಣೇಶನ ಎಕ್ಸ್ರೇ ಮಿಷನ್ ಹತ್ತರದ ನೋಡಿದ್ದೀರಾ? ಇಲ್ಲಿ ಹೀಗೆ ತರ ನೋಡಿದ್ದೀವಿ. ಹಾಗೆ ನೋಡಿಕೊಳ್ಳೋದು ಆಸೆ ಆಗ್ತದೆ. ಇದ ಬನ್ನಿ ಎನ್ನೊಟ್ಟಿಗೆ ನಿಂಗಳು ನೋಡಿ ಎಕ್ಸ್ರೇ ಮಿಷನ್ ಹೇಗಿತ್ತು, ಹೊಸ ಮಾಡೆಲ್ ಅದು ಹೇಗೆ ಕೆಲಸ ಮಾಡೋದೆಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಂಡು. ಇದು ಈಗ ಹೊಸತ್ತು ಡಿಜಿಟಲ್ ಎಕ್ಸ್ರೇ 150 mAh ಇದ್ದಲ್ಲಿ ಬರಕೊಂಡು. ಅದಾದ್ಮೇಲೆ ಇಲ್ಲಿ ಬಟನ್ಸ್ ಆನ್ ಆಫ್ ಅಂತ ಕೊಟ್ಟಿದ್ದಾರೆ, ನಮಗೆ ಗೊತ್ತಾಗಲಿಕ್ಕೆ ಆನ್ ಮಾಡಿದ್ರು. ನಮಗೆ ಯಾವ ಕ್ವಶನ್ ತೆಗಿಬೇಕು ಅದೆಲ್ಲ ಇಲ್ಲಿ ಬರ್ದುಂಟು ಲೈನ್ ಆಗಿ. ಮತ್ತೆ ನಮಗೀಗ ಒಂದು ಕ್ವಶನ್ ತೆಗಿಬೇಕು ಅಂದ್ರೆ ನಾವು ಜಸ್ಟ್ ಆರ್ಡರ್ ಮಾಡ್ಬೋದು. ಅದರಲ್ಲಿ MAS MA KPO ಬರ್ತದೆ. ನಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಹೈ ವೋಲ್ಟೇಜ್ ಬಂದ್ರೆ ನಾವು ಇದು ವೋಲ್ಟೇಜ್ ಕಡಿಮೆ ಮಾಡ್ಲಿಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಉಂಟು. ಈಚೆ ಮಾಡೋದಾದ್ರೆ ಕಡಿಮೆ ಮಾಡಬೇಕು. ಇಲ್ಲಿ ವೋಲ್ಟೇಜ್ ವ್ಯತ್ಯಾಸವು ಕಾಣ್ತದೆ. ನಮಗೆ ಎಷ್ಟು ನಾವು ಕಡಿಮೆ ಮಾಡ್ತೀವಿ ಅಷ್ಟು ವೋಲ್ಟೇಜ್ ಇಲ್ಲಿ ಕಡಿಮೆ ಆಗ್ತದೆ. ಇದಕ್ಕಿಂತ ಸ್ವಲ್ಪ 1-2 ಜಾಸ್ತಿ ಆದ್ರೆ ಪರವಾಗಿಲ್ಲ. ನಾವು ಎಕ್ಸ್ರೇ ಎತ್ತಾ ಇದ್ರೆ ಒಳ್ಳೆ ಕ್ಲಾರಿಟಿ ಸಿಗ್ತದೆ. ಒಂದು ಕಡಿಮೆ ಇಲ್ಲಿ ಅವರು ಮಲಗಿ ನಮಗೆ ಕೈ ಕಾಲಿನದ್ದು ಅದೇ ಮಿಷನ್ ಕೊಡ್ತದೆ, ಕಾಲಿನ ಜಾಗವನ್ನು ತಗೊಳ್ತದೆ ಅಲ್ಲ, ನೀವು ಸೆಟ್ ಮಾಡಿಕೊಳ್ತದೆ. ಇದು ಮೂವಬಲ್ ಟೈರ್ ಉಂಟು, ಮೂವಬಲ್ ಲಾಕ್ ಉಂಟು. ಇದು ಮಾಡಿದ್ರೆ ಇದು ಮೂವಬಲ್. ಸರಿ ಬೇಕಾದ ಸೈಡಿಗೆ ನಾವು ಎಳೆದುಕೊಂಡು ಮತ್ತೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಉಂಟು. ಕೂರ್ಸಿತ್ತು ಕೈ ಕಾಲಿಂದೆಲ್ಲ ಹೊಟ್ಟೆದಲ್ಲಿ ಇಲ್ಲಿ ಮನುಷ್ಯ ತಗೋಲ್ಲ, ಮತ್ತೆ ಎದೆದೆಲ್ಲಾದ್ರೆ ಅಲ್ಲಿ ತಗೋದು, ಚೆಸ್ಟ್ ಇಂದೆಲ್ಲ ಕಪ್ಪ ಕಟ್ಟಿದ್ದಾರೆ ನೋಡುದು ಅಲ್ಲಿ ನಿಲ್ಲಿಸಿ ತಗೋದು, ಅಲ್ಲಿ ನಿಲ್ಲಿಸಿ ಅದರೊಳಗೆ ಸೆಟ್ ಮಾಡೋದು. ಇಲ್ಲಿ ನಮಗೆ ಹೊಟ್ಟೆದ ಮತ್ತೆ ಯಾವುದು ಬೆನ್ನ ಹೊರಿದು ಎಲ್ಲ ಈಗ ನೋಡು, ಅದಕ್ಕೊಂದು ಸಿಸ್ಟಮ್ ಇದ್ದು ಅಡಿ ಹೆಂಗ್ ಒಂದು ಪ್ಲೇಟ್ ಮಾಡೋದಿಲ್ಲ ಅದರ ಮೇಲೆ ಕ್ಯಾಸೆಟ್ ಮಾಡುದು. ಎಲ್ಲ ಮನೆಗಿದ್ದಾರೆ ನಿಮ್ಗೆ ಅದು ಇಮೇಜ್ ತಗೊಂಡು ಅಲ್ಲಿಂದ ಯಾವ ಜಾಗಿದಲ್ಲಿ ಆ ಜಾಗ ಬಂದಲ್ಲಿ ಅಲ್ಲಿ ತಗೋವಂಥದ್ದು. ಇದು ನಿಜವಾದ ಇಡೀ ಕೇಂದ್ರ ಬಿದ್ದದ್ದು ಅದು ತೆಗುವಂಥದ್ದು ಎಲ್ಲ. ಇದಕ್ಕೆ ಹೆಂಗ ಕ್ಯಾಸೆಟ್ ಹೇಳ್ತೇವೆ, ಇಡೀ ಎಕ್ಸ್ರೇ ತೆಗುವಂಥದ್ದು ಇದು. ಅದಕ್ಕೆ 2 ಬ್ಯಾಟ್ರಿ ಇದ್ದು ಹಾಕುಲೆ ಇದರಲ್ಲಿ ಸೈಡ್ಲಿ ಬ್ಯಾಟ್ರಿ ಹಾಕುತ್ತೆ ಹೆಂಗ ಈ ಸೈಡ್ಲಿ ಎಲ್ಲ ಇಲ್ಲಿ ಇಲ್ಲಿ ಸೈಡ್ಲಿ ಬ್ಯಾಟ್ರಿ ಹಾಕೋ ಕ್ರಮ ಇದೆ. ಎಲ್ಲರ ತೆಗೆದು ಬ್ಯಾಟ್ರಿ ಹಾಕ್ತದೆ ಅಲ್ಲಿ ಉದ್ದ ಬ್ಯಾಟ್ರಿ ಬರ್ತದೆ, ಚಾರ್ಜ್ ಹಾಕೊಂಡಿರಕ್ಕೆ ಬ್ಯಾಟ್ರಿ ಹಾಕಿರ್ತಾರೆ. ಬ್ಯಾಟ್ರಿ ಹಾಕಿ ಪೇಷಂಟಿಗೆ ಎಲ್ಲಿಗೆ ಹೆಂಗೆ ಫೋಟೋ ಬೇಕು ಅಲ್ಲಿ ಮಾಡಿ ಒಂದು ಬ್ಯಾಕ್ ಗ್ರೌಂಡ್ ಇದಂಗೆ. ಅದಿಲ್ಲದ್ರೆ ನಮಗೆ ಎಕ್ಸ್ರೇ ನನಗೆ ಇದೆಲ್ಲ ಮೊದಲು ಗೊಂತಿತ್ತಿಲ್ಲ, ಮತ್ತೆಲ್ಲ ಮನೆಗಳು ಕಲ್ತದೆ. ಅದರಲ್ಲಿ ನಡುವಿಗೆ ಒಂದು ಪ್ಲಸ್ ಗುರ್ತೈತೆ ಕ್ಯಾಸೆಟ್, ಅದು ಕೇಂದ್ರ ಸ್ಥಾನ ಇಮೇಜ್ ತೆಗುವಂಥದ್ದು. ಎಕ್ಸ್ರೇ ತೆಗುವಾಗ ಹೆಂಗ ಇಲ್ಲಿ ಇದರೊಳಗೆ ಯಾರನ್ನು ಬಿಡ್ತಿಲ್ಲ, ಅದು ರೇಡಿಯೇಷನ್ ಕಮ್ಮಿ, ಬಹಳ ಕಮ್ಮಿ. ಪೇಷಂಟ್ ಹೋಗಕ್ಕೆ ಹಿಂಗ ಎಪ್ರೋನ್ ಕೊಡ್ತೇವೆ. ಮತ್ತೆ ಇದು ಕಾರ್ಬನ್ ಬೋರ್ಡ್ ಇದರ ಹಿಂದೆ ನಿಂಬೋದು, ಇದರಲ್ಲಿ ಅಷ್ಟೊಂದು ರೇಡಿಯೇಷನ್ ಇಲ್ಲ. ಮೊದಲೆಲ್ಲ ಕ್ಲೋಸ್ ಈಗ ಅಷ್ಟೆಲ್ಲ ಇಲ್ಲ. ಯಾಕಂದ್ರೆ ಸುಮಾರು ಸತಿ ಕೇಳಿದ್ದೆ, ಮತ್ತೆ ಸರಿಯಾಗಿ ಮೊದಲಿಗೆಲ್ಲ ಹೇಳೋದು. ಈಗ ಡಾಕ್ಟರ್ ಇದ್ರನ್ನ ನಾನು ಮಾತಾಡುವಾಗ ಅವು ತಮಾಷೆ ಮಾಡಲು ಸಾಕು. ಎಕ್ಸ್ರೇ ರೂಮಿನ ಒಳಗೆ ಪೇಷಂಟ್ ಮಾತ್ರ ನಮ್ಮಳೆ ಹೆರವ ಎಕ್ಕೋಳಿ ಅದರ ಬೆಳಕಿ ಕ್ಷಾಕಿರಲಿದ್ದಾನೆ ಭಯಂಕರ ಪವರ್ಗ. ಸುಮಾರು ವರ್ಷ ಸರ್ವಿಸ್ ಒಳಗೆ ಕಪ್ಪ ಉತ್ತುಳಿಲ್ಲ ಹೇಳುದು ಹೇಳಿದ್ದೆ, ನಾನು ನೋಡಿದ್ದಿಲ್ಲ ಕೆಲವು ಜನ. ಅದರ ಈಗ ಅಷ್ಟೆಲ್ಲ ಪವರ್ ಇಲ್ಲ, ಅದರ ಶಕ್ತಿ ಫೋಟೋ ಎಲ್ಲ ಕ್ಲಿಯರ್ ಬತ್ತು. ಹಳೆಯ ಕಾಲದ ಮಿಷನ್ ಅಷ್ಟು ಶರೀರಕ್ಕೆ ತೊಂದರೆ ಆಘಾತ ಕೊಡ್ತಿಲ್ಲ ಈಗಿನ ಮಿಷನ್. ಹೊಸ ಕ್ರಮದ ಮಿಷನ್ಗ ಸಣ್ಣ ಪವರ್ಲಿ ಜಾಸ್ತಿ ಕ್ಲಿಯರ್ ಆಗಿ ತೆಗತ್ತೋಳಿ. ಹಳೆಯ ಎಕ್ಸ್ರೇ ಕ್ಷಾಕಿರಣ ಮಾಡಿದ್ರೆ ನಮ್ಮ ದೇಹವ ಭೇದಿಸಿ ಹೋಗೋದು ಆ ಕಿರಣಂಗ. ಹಾಗೆ ಎಕ್ಸ್ರೇ ಕಿರಣ ನಮ್ಮ ಶರೀರ ಒಳಗೆ ಪಾಸ್ ಮಾಡ್ಲಾಗ ಲೆಕ್ಕ ಇತ್ತು. ಅದರಲ್ಲಿ ಈ ತಕ್ಕ ನಮ್ಮ ಇದರ ಹಿಂದೆ ದಿಂಬದಲ್ಲ ಯಾವುದು, ಇದು ಕಾರ್ಬನ್ ಬೋರ್ಡ್, ಅದರ ಹಿಂದೆ ಈ ಕನ್ನಡಿ ನೋಡುದು. ಪೇಷಂಟ್ಗೂ ಅದರ ಕ್ಷಾಕಿರಣ ಒಂದಲ್ಲಿ ತಲೆ ಅಂತ ಗೊಂತಿಲ್ಲ, ಅವಕ್ಕೆ ಗೊಂತಿಲ್ಲ ಕನ್ನಡಿ. ಇದರ ಹಿಡ್ಕೊಂಡು ಆನ್ ಮಾಡುದು. ಆನ್ ಮಾಡ್ಲೆ
ಸ್ಟಾಪ್ ಹಿಂದೆಯಿಂದ ಇಲ್ಲಿಂದ ಸ್ವಿಚ್ ಆನ್ ಮಾಡಿ ಲೈಟ್ ಹಾಕೋದು ಹೇಳಿ. ಅಪರೂಪ ಒಂದೊಂದರಿ ಕಿರಣ ಹೋದರೆ ತೊಂದರೆ ಇಲ್ಲ. ಡೈಲಿ ಅದು ಶರೀರ ಭೇದಿಸಿದರೆ ಕೆಲವು ರಕ್ತ ಕಣಂಗ ಇದಕ್ಕೆಲ್ಲ ಡ್ಯಾಮೇಜ್ ಬಕ್ಕು ಎಷ್ಟೋ ಪವರಿನ ಕಿರಣಂಗ ಹೋಗ್ತದಲ್ಲ ಅದು. ಇದು ಸಿಸ್ಟಮ್ ಇದರ ಆನ್ ಮಾಡಿತ್ತು, ಸೆಟ್ ಮಾಡಿತ್ತು, ಮತ್ತೆ ಇದು ಫೋಟೋ ತೆಗುವಂತದ್ದು, ಮತ್ತೆ ಅವರ ಪೇಷಂಟ್ ಹೆರ ಕಾಣಿಸುತ್ತೆ. ಇದನ್ನೆಲ್ಲ ಅದಕ್ಕೆ ಕಂಪ್ಯೂಟರ್ ಟ್ರಾನ್ಸ್ಫರ್ ಆಗುತ್ತೆ. ಅದರ ಇಮೇಜಿನ ಮತ್ತೆ ಸೆಟ್ ಮಾಡ್ತದೆ. ಹೇಳಿದ್ರೆ ಇದರಲ್ಲಿ ಈ ಎಂಎ ಸೆಟ್ ಮಾಡುವಂತದ್ದು ಹೇಳಿದರೆ KVP ಎಂಎ ಸೆಟ್ ಮಾಡೋದು ಹೇಳಿದರೆ ಅದು ನಮಗೆ ಇಷ್ಟ ಬಂದಾಗ ಮಾಡಲಿಲ್ಲ. ನಮಗೆ ಬೇರೆ, ನಿಂಗೆ ಬೇರೆ, ನನಗೆ ಬೇರೆ ಅನ್ಸಲ್ಲ. ಹಾಗೆಲ್ಲ ಲೆಕ್ಕ ಇವು ಟೆಕ್ನಿಷಿಯನ್ 2 ವರ್ಷ ಕಲ್ತಿದೆ. ಬಾಯ್ಪಾಠ ಬರುತ್ತೆ. ಎಕ್ಸ್ರೇ ಮಾಡಿಕ್ಕೆ ಅದರಲ್ಲಿ ಒಬ್ಬನ ಶರೀರ ನೋಡಿದರೆ ಬೇರೆ, ಸಪುರದ ಬೇರೆ, ಸಣ್ಣ ಚಿಲ್ಲಿಗೋ ಬೇರೆ, ಹಂಗೆಲ್ಲ ಬೇರೆ. ವಾಷಿಂಗ್ ಮಿಷನ್ ಅಲ್ಲಿ ಬೇರೆ ಬೇರೆ ಎದುರಿಂದ ಹಿಂದಂಗೆ, ಹಿಂದಂದ ಎದುರಂಗೆ, ಮತ್ತೆ ಸೈಡ್ ಇಂದ ಆಬ್ಲಿಕ್ ಓರೆ ತೆಗುವಂತದ್ದು ಎಲ್ಲ ಬೇರೆ 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 ಇಷ್ಟು. ಹಂಗೆ ಒಟ್ಟಾರೆ ತೆಗುವಲ್ಲ ಇಡೀ ಅದರ ದೊಡ್ಡ ಇದು ನಮ್ಮ ಅಡ್ವಾನ್ಸ್ ಎಕ್ಸ್ರೇ ಮಿಷನ್ ಆಗಿದೆ. ಇಲ್ಲಿ ಆನ್ ಮಾಡೋದು. ನಮಗೆ ಯಾವ ಪೊಸಿಷನ್, ಈಗ ಚೆಸ್ಟ್ ಅಂದ್ರೆ ನಮಗೆ ಯಾವ ಪೊಸಿಷನ್ ಬೇಕೋ ಅದು ಇಲ್ಲಿ ಫುಲ್ ಆಗಿ ಬರ್ದುಂಟು. ನಮಗೆ ಯಾವ ಪೊಸಿಷನ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಮೊದಲು ನಾವು ಚೆಸ್ಟ್ ಒಂದು ಎಕ್ಸಾಂಪಲ್ ಆಗಿ ಚೆಸ್ಟ್ ಈಗ ಇದರಲ್ಲಿ ಹೀಗೆ ಬರ್ದಿದ್ದಾರೆ, ಮಕ್ಕಳಿಗೆ ಅಲ್ಲ ಮೀಡಿಯಂ ಅಲ್ಲ ತುಂಬಾ ದಪ್ಪದವರಿಗೆ ಅಂತ. ನಮಗೆ ಬೇಕಾದ ಈಗ ಮೀಡಿಯಂ ಆದ್ರೆ ಮೀಡಿಯಂ ಅಲ್ಲೇ ಉಂಟು. ಪೊಸಿಷನ್ ಯಾವುದು AP P ಅಂತ ಹೇಳಿರುವಾಗ ನಾವು AP ತೆಗ್ದು ಇಲ್ಲಿ ಚೆಸ್ಟಿನ KVP MAS MA ಬಿಡ್ತದೆ. ನಮಗೆ ಅವರಿಗೆ ಎಷ್ಟು ದಪ್ಪ ಇದ್ದಾರಾ ಸಪುರ ಇದ್ದಾರಾ ಅವರ ಅನುಸಾರಾಗಿ ನಾವು ಇದನ್ನು ರೇಡಿಯೇಷನ್ ಕೊಡ್ಬೋದು. MAS 15 ಬರ್ತಾ ಉಂಟು, ದೊಡ್ಡವರಿಗೆ 16 ಮಾಡ್ಬೋದು. 16, 100 ಮತ್ತೆ 60 KVP ಇಷ್ಟು ಇಟ್ಟು ನಾವು ಅವರಿಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಇದು ಅದರ ಫುಲ್ ಮಿಷನ್ ಅಂದ್ರೆ ರೇಡಿಯೇಷನ್ ಪಾಸ್ ಮಾಡೋ ಮಿಷನ್. ಇದು ನಾವು ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡಬೇಕು. ಕ್ಯಾಸೆಟ್ ಜಸ್ಟ್ PA ತೆಗಿತಿದ್ರೆ ಇಲ್ಲಿ ಇಟ್ಕೊಳ್ಬೇಕು. ಮತ್ತೆ ಈ ಪೊಸಿಷನ್ ಆಗಿ ನಿಲ್ಬೇಕು ಅವರು. ಈ ಪೊಸಿಷನ್ ಆಗಿ ಆ ಕೂಳಿ ಮಿಷನ್ ಅವರ ಎದೆ ಇಲ್ಲಿ ಸ್ಟ್ರೈಟ್ ಇರ್ತದೆ. ಆಗ ಆ ಕೂಳಿ ಮಿಷನ್ ಅವರ ಸೆಂಟ್ರಿಗೆ ಬರ್ತದೆ, ಇಲ್ಲಿ ಹೀಗೆ ಸೆಂಟ್ರಿಗೆ ಬರ್ತದೆ. ಅದಾದ್ಮೇಲೆ ನಾವು ಈ ಎಕ್ಸ್ಪೋಷರ್ ಇಟ್ಕೊಂಡು ಆ ಸೈಡ್ ಇದನ್ನು ಹೀಗೆ ಇಟ್ಕೊಂಡು ಆ ಸೈಡ್ ಹೋಗಿ ಫಸ್ಟಿಗೆ ಒಂದು ಪ್ರೆಸ್, ಅದಾದ್ಮೇಲೆ ಪುನಃ ಫುಲ್ ಪ್ರೆಸ್ ಮಾಡಿ ಆಗ ಇಮೇಜ್ ಡೈರೆಕ್ಟ್ ಆಗಿ ಕಂಪ್ಯೂಟರ್ ನಂತರ ಇಲ್ಲಿಂದ ನಾವು ಕಾಪಿ ತೆಗೆದು ಇದು ಅದರ ಪೇಜ್. ನಾವಿಲ್ಲಿ ID ಪೇಷಂಟ್ ಎಷ್ಟು ID ಅದೆಲ್ಲ ಸೇವ್ ಮಾಡಿ ಇಟ್ಕೊಳ್ಬೇಕು. ಹೀಗೆ ನಮ್ಗೆ ಗೊತ್ತಿರ್ತದಲ್ಲ ನಮಗೆ ಡೈರೆಕ್ಟ್ ಇಮೇಜ್. ಅದನ್ನು ಕಾಪಿ ಮಾಡುದು. ಇದನ್ನು ಇಲ್ಲಿಂದಲೇ ಕನೆಕ್ಟ್ ಆಗಿಟ್ಟು ಆಲ್ರೆಡಿ ಇದರಲ್ಲಿ ಪ್ರಿಂಟ್ ಕೊಟ್ರೆ ಆಯ್ತು. ಇಲ್ಲಿ ಪ್ರಿಂಟ್ ಕೊಟ್ರೆ ಇಮೇಜ್ ಸಿಗ್ತದೆ. ಫಿಲಿಮ್ ಉಂಟು, ಇದು ಅದಕ್ಕೆ ಅಂತ ಹೇಳಿ ತುಂಬಾ ಜಾಗೃತಿಯಾಗಿ ಇಡ್ಬೇಕು, ಹುಡಿಯಾದ್ರೆ ಡ್ಯಾಮೇಜ್ ಆಗುತ್ತೆ. ಮೊದಲಿಗೆ ಸ್ವಲ್ಪ ದಪ್ಪ ಇತ್ತಲ್ಲ, ಆವತ್ತಿನ ಫಿಲ್ಮ್ ಸ್ವಲ್ಪ ಅದು ಸ್ವಲ್ಪ ದಪ್ಪ ಇತ್ತು. ಅದು ಅಂದ್ರೆ ರಿಂಗ್ಸ್ ಗೆ ಫಿಕ್ಸ್ಡ್ ಎಲ್ಲ ಮಿಕ್ಸ್ ಇದು ಮಾಡಿ ಟಿಪ್ ಮಾಡಿ ಇವಾಗ ಸ್ವಲ್ಪ ದಪ್ಪಗೆ. ಈಗ ನೋಡಿ ಅಂದ್ರನ ಎಕ್ಸ್ರೇ ಶೀಟ್ ಚೂರು ದಪ್ಪ ಇದ್ದಂಗೆ ಅಂತ, ಇದು ತೆಳ್ಳಂಗೆ ಆದ್ರೆ ಅಂದರಿಂದ ಲಾಂಗ ಕ್ಲಿಯರ್ ಕಾಣ್ತು. ಈಗ ಮೊದಲಿಗೆಲ್ಲ ಎಕ್ಸ್ರೇ ಮಾಡಿದ ಶೀಟಿಲಿ ನಾನು ನೋಡಿಗೆ ನನಗೆ ಅಷ್ಟು ಗೊತ್ತಿಲ್ಲ, ಆದರೂ ಹೇಳಿದ್ದು ಬೇರೆ ಎಕ್ಸ್ರೇ ಮಾಡಿದ ಶೀಟ್ ನೋಡಿತಿದ್ದಲ್ಲ ಅದರಲ್ಲಿ ಇಷ್ಟು ಎಲ್ಲಿನ ಜಾಯಿಂಟ್ ಎಲ್ಲ ಕಂಡುಹಿಡಿತಿದ್ದು. ಇದು ಬಾರಿ ಕ್ಲಿಯರ್ ಕಾಣ್ತೋಳಿ, ಈ ಬೆರಳಿನ ಕೈ ಇದರದ್ದೆಲ್ಲ ಕ್ರ್ಯಾಕ್ ಆದಲ್ಲ ಮಿಷನ್ ಹಾಕಿದ್ದ ಅಂಬಗೆ ನನಗೆ ಅರ್ಥ ಆಗಿ ಅಂದ್ರೆ ನೋಡೇ ಕೋಳಿ ಅರ್ಥ ಹಾಗೆ ಸೀದಾ ನಮ್ಮ ಡಾಕ್ಟರ್ ಅಲ್ಲಿಗೆ ಬಂದದ್ದು. ಇದು ಫುಲ್ಲು
ಕಂಟ್ರೋಲ್ ಪ್ಯಾನಲ್ ಅವರದ್ದು. ಇದರ ಆನ್ ಆಫ್ ಮಾಡಿ ತೋರ ಇಪ್ಪೋಕೆ ಸಪರ ಇಪ್ಪೋಕೆ ಮಕ್ಕಳಿಗೆಲ್ಲ ಬೇರೆ ಬೇರೆ ವ್ಯವಸ್ಥೆ ಇದ್ದು, ಸೈಡಿಂದ ತಗೊಳ್ಳೆ, ಫ್ರಂಟಿಂದ ತಗೊಳ್ಳೆ, ಓರೆಗಿನಿಂದ ತಗೊಳ್ಳಿ ವ್ಯವಸ್ಥೆ ಇದ್ದು. ಇಲ್ಲೆಲ್ಲ ಬೇಕಾದ ಸೆಟ್ಟಿಂಗ್ ಮಾಡಿದ ಲೆನ್ಸ್ ಕ್ಯಾಮರಾ ಇಪ್ಪದು ಇಲ್ಲಿ ಆಚೆಗೆ. ಆ ಕ್ಯಾಮರಾಕ್ಕೆ ಮೇನ್ ಆಗಿ ಓಕೆ ಒಂದು ಕ್ಯಾಸೆಟ್ ಹೇಳಿ ಅದಿಲ್ಲದೆ ನಮಗೆ ಫೋಟೋ ಈ ಫಿಲ್ಮ್ ಕಾಪಿ ಆಗುತ್ತಿಲ್ಲ. ಯಾಕೆಂದ್ರೆ ಅದಕ್ಕೂ ಕರೆಂಟ್ ಇದ್ದಂತ ಕೆಲಸ ಮಾಡ್ತದ್ದು. ಆ ಫೋಟೋ ತೆಗೆದದ್ದು ಮತ್ತೆ ಸೀದಾ ಸಿಸ್ಟಮ್ಗೆ ಹೋದಪ್ಪ ಅಲ್ಲಿ ಫೋಟೋದಲ್ಲಿ ನೋಡಿದ ಕಂಪ್ಯೂಟರ್ ಎಲ್ಲ ಕ್ಲಿಯರ್ ಆಗಿ ಕಾಣ್ತದ. ದೊಡ್ಡ ಸಣ್ಣ ಎಲ್ಲ ಮಾಡಿ ನೋಡಿರ್ತವೆ. ಓಕೆ ಮತ್ತೆ ಬೇಕಾದ್ರೆ ಕಾಪಿ ಕೊಟ್ಟಿದೆ ಹಿಂಗಿಪ್ಪ ಶೀಟಿಲಿ ಬತ್ತಿದೆ. ಕ್ಷಾಕಿರಣ ಎಕ್ಸ್ರೇ ಹೇಳಿದರೆ ನಮಗೆ ಹಿಂಗಿತ್ತೊಂದು ಮಿಷನು ನಿಂಗೊಂದು ನೋಡಿದಂಗ ಆತು, ನನಗೂ ನೋಡಿದಂಗ ಆತು. ಸಂತೋಷದ ವಿಷಯ ಅಂತ ಹೇಳಿದರೆ ಇಂಥಾರು ಒಂದು ಬೇಕಾಗಿ ಬಂದಪ್ಪ ನಮ್ಮ ಹಳ್ಳಿ ಊರಲ್ಲಿ ಇಷ್ಟು ದೊಡ್ಡ ಒಂದು ಮಿಷನ್ ಹಾಕಿ ಇಷ್ಟೊಳಗೆ ಯಾರು ಮಾಡಿದ್ದೇವೆ. ಹಿಂಗಿಷ್ಟು ದೊಡ್ಡ ಇನ್ವೆಸ್ಟ್ ಮಾಡಿದಕ್ಕೆ ದಿನಕ್ಕೆ ಪೇಷಂಟ್ಗೆ ಎಷ್ಟೋ ಬಂದರೆ ಮಾತ್ರ ವರ್ಕೌಟ್ ಅಕ್ಕಷ್ಟೇ. ಏಕೆಂದ್ರೆ 2-3 ವರ್ಷ ಕಲ್ತ ಟೆಕ್ನಿಷಿಯನ್ ಇದಕ್ಕೆ ಬೇಕಾಗಿ ಇದಕ್ಕೂ ನಮ್ಮ ಇವು ಆಲ್ರೌಂಡರ್ ಎಲ್ಲವುದೇ ಮಾಡ್ತಾ ಕಾರಣ ಹೀಗೊಂದು ನಡ್ಕೊಂಡು ಹೋಗ್ತಾ ಇದ್ದೆ. ಇಷ್ಟು ದೊಡ್ಡ ಮೊತ್ತ ಹಾಕಿದ ಮಿಷನ್ ಇದ್ದಾರೆ. ದಿನಕ್ಕೊಂದು 100-200 ಭಾರತದಲ್ಲಿ ವರ್ಕೌಟ್ ಆಗ ನಮ್ಮ ಊರ ಜನರಿಂದ ಬಂದದ್ದು, ಊರ ಜನರಿಗೆ ಒಳ್ಳೆ ಹೆಲ್ಪ್ ಆಯ್ತು ಹೇಳೋ ಉದ್ದೇಶದಿಂದ ಮಾಡಿದ್ದದೆ. ಒಳ್ಳೆ ಎದರ ಮಂದಿ ಬಾರಿ ಗುಣ ಕೊಟ್ಟದ್ದು ಹಾಗೆ ಇದರ ನಿಂಗೂ ಒಂದು ತಿಳಿಸಿಕೊಂಡು ಖುಷಿಲಿ ಬಂದದಪ್ಪ. ಈಗ ಎಕ್ಸ್ರೇ ನೋಡಿ ಅಂಬಾಗ ಒಂದು ಆಸ್ಪತ್ರೆಯಲ್ಲಿ ಆನೆಗ್ರೇಸಿದ್ದು ಲ್ಯಾಬ್ ಅದು ಇದು ಆಸ್ಪತ್ರೆ ಎಲ್ಲ ಮಿಷನ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಬೇರೆ 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 ಸರ್ಟಿಫಿಕೇಟ್ ಆಯ್ತು. ಒಂದು ಲ್ಯಾಬ್ ಮಾಡ್ತಾರು, ಎಕ್ಸ್ರೇ ಮಿಷನ್ ಮಾಡುತ್ತಾರೆ, ಇನ್ನೊಂದು ಮಿಷನ್ ಸ್ಕ್ಯಾನಿಂಗ್ ಮಿಷನ್ ಮಾಡುತ್ತಾಗ ಬೇರೆ ಬೇರೆ ರಿಪೋರ್ಟ್ ಹಾಕೊಳ್ಳಿ. ಎದೆಗೊಂತದ್ದು ಹಿಂದೆ ಆಯ್ತು ನಿಂಗೆ ವಿಷಯ ಗೊತ್ತಾಗ್ತದೆ. ಒಂದು ವೇಳೆ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯ ಏರುಪೇರಿನ ಕಂಡುಹಿಡಿಯಲ್ಲ ಅಂದರೆ ಚೆಕಪ್ಪಿಗೆ ಹೋಗ್ತಾರೆ. ಲ್ಯಾಬುದೇ ಡಾಕ್ಟ್ರು ಇಪ್ಪಲ್ಲಿಗೆ ಹೋದರೆ ಅದರ ಸಂಪೂರ್ಣ ಮಾಹಿತಿ ಸಿಕ್ಕುತ್ತೋಳಿ. ಹೇಳಿದರೆ ಈಗ ಕೆಲವು ಇಲೆಕ್ಟ್ರಾನಿಕ್ಸ್ ಮಿಷನ್ ಇಲ್ಲಿ ಕರೆಂಟ್ ಹೆಚ್ಚು ಕಡಿಮೆ ಆದರೂ ಅದರಲ್ಲಿ ರಿಪೋರ್ಟ್ ವ್ಯತ್ಯಾಸ ಬಪ್ಪ ಚಾನ್ಸ್ ಇದ್ದಳ. ನಮಗೊಬ್ಬಂಗೊಂದು ಶುಗರ್ ಜಾಸ್ತಿ ಇದ್ದಲ್ಲಿ ತಲೆ ಬಿಸಿ ಮಾಡಿಕೊಳ್ಳಿ, 2ನೇ ಒಂದಲ್ಲಿ ಚೆಕಪ್ ಮಾಡಿ ಇನ್ನೊಂದು ಲ್ಯಾಬ್ ಇಲ್ಲಿ, ಅಥವಾ ಲ್ಯಾಬ್ದ ಡಾಕ್ಟ್ರು ಇಪ್ಪಲ್ಲೇ ಆದರೆ ಸಡನ್ ಹಾಗೆ ಹೆಚ್ಚು ಬಪ್ಪಲ್ಲಿ ಚಾನ್ಸ್ ಇಲ್ಲ, 2ನೇ ಅವರು ರೀ ಚೆಕಪ್ ಮಾಡ್ತಾವಳಿ. ಅದ್ಭುತ ಮಾಹಿತಿ ಅಪ್ಪ. ಗೊತ್ತಿಲ್ಲದ್ದೇ ಸುಮ್ಮನೆ ಏನೇನಾಗಿ ಕೆಲವು ಸರ್ತಿ ತಲೆ ಬಿಸಿ ಅಪ್ಪದಿದ್ದಿದ ಎಂಗಳ ನೆರೆಕರೆ ಒಬ್ಬ ಡಾಕ್ಟ್ರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು ಭಯಂಕರ. ನನಗೆ ಭಾರಿ ಖುಷಿ ಆಯ್ತು. ಹಾಗೂ ನಿಂಗೂ ಸಂಪೂರ್ಣ ಮಾಹಿತಿಯನ್ನು ನಿಂಗೂ ಹೇಳಿಕ್ಕೆ ಮಾಡಿ ಒಂದು ವಿಡಿಯೋ ಮಾಡಿದ್ದು. ಅವಾಗ ಇನ್ನು ಮುಂದೆ ನಿಂಗ ಟೆಸ್ಟಿಂಗ್ ಎಲ್ಲ ಹೋಗ್ತದಿದ್ದಾರೆ ಅಮ್ಮ ಇದೊಂದು ನೆನಪು ಮಾಡಿಕೊಳ್ಳಿ. ಒಂದರಿ ಟೆಸ್ಟ್ ಮಾಡಪ್ಪ, ಶುಗರ್ ಇದ್ದೇಳಿ ನಿಂಗ ಮಂಡೆ ಬಿಸಿ ಮಾಡಿಡಿ, ಇನ್ನೊಂದರಿ ಟೆಸ್ಟ್ ಮಾಡಿ. ಶುಗರ್ ಇದ್ದವಕ್ಕೆ ಇಲ್ಲೇಳಿ ಬಂದರೆ ತಾಪತ್ರೆ ಕೊಡುಗು, ಶುಗರ್ ಇದ್ದವಕ್ಕೆ ಇಲ್ಲೇಳಿ ಅವ ಗೋಸ್ಬಾರಿ ಮಾಡುದು, ಇಲ್ಲದವಾಗ ಇದ್ದೊಳಿ ಅವ ತಲೆ ಬಿಸಿ ಮಾಡುದು. ಎಂತಾರು 2ನೇ ಚೆಕಪ್ ಮಾಡಿ ಎಂಬುದೇ ಒಳ್ಳೇದು. ಹೇಳಿ ವಿಷಯ ಹೇಳಿದ್ದಷ್ಟೇ. ಹೇಗಿದ್ದ ನಮ್ಮ ಡಾಕ್ಟ್ರು ಕಮಿಟಿನ ಮೇಲೆ ತಿಳಿಸಿ ಕಾಮ ಹರೇ ರಾಮ್.